ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ಗಗನಯಾತ್ರಿಗಳು ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಈ ಮಧ್ಯ ಬಾಹ್ಯಾಕಾಶದಲ್ಲಿ ದೀರ್ಘಕಾಲದಿಂದ ಉಳಿದುಕೊಂಡಿರುವಂತಹ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಒಂದೇ ದಿನದಲ್ಲಿ ಬರೋಬ್ಬರಿ 16 ಬಾರಿ ಸೂರ್ಯೋದಯವನ್ನ ಮತ್ತು ಸೂರ್ಯಾಸ್ತವನ್ನ ನೋಡಲಿದ್ದಾರೆ ಅಂತ ಐಎಸ್ಎಸ್ ತಂಡ ಮಾಹಿತಿ ನೀಡಿದೆ. ಐಎಸ್ಎಸ್ ಯಾನವು ನಿರಂತರವಾಗಿ ಭೂಮಿಯ ಪ್ರದಕ್ಷಿಣೆ ಹಾಕುವುದರಿಂದ ಗಗನಯಾತ್ರಿಗಳು ಒಂದು ದಿನದಲ್ಲಿ 16 ಬಾರಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ ವೀಕ್ಷಣೆ ಮಾಡಲಿದ್ದಾರೆ ಅಂತ ಐಎಸ್ಎಸ್ ತಿಳಿಸಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಾದ ಪ್ರಗತಿ 2024ರ ಸಾಧನೆಗಳನ್ನು ಮೆಲುಕು ಹಾಕಿದ್ದಾರೆ. ಅಲ್ಲದೆ ಇದೇ ಸಂದರ್ಭದಲ್ಲಿ 2047ಕ್ಕೆ ಭಾರತ ಹೇಗಿರುತ್ತದೆ ಎಂಬ ಫ್ಲೋ ಪ್ರಿಂಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ದೇಶದ ಹಳ್ಳಿಗಳಲ್ಲಾದ ಡಿಜಿಟಲ್ ಕ್ರಾಂತಿ, UPI ಪೇಮೆಂಟ್ ಪ್ರಗತಿಗಳನ್ನು ಹೇಳಿದ್ದಾರೆ. ಅಲ್ಲದೆ ಏಕತೆ ಹಾಗೂ ಸಹಿಷ್ಣುತೆ ತೋರಿಸುವ ಮೂಲಕ ಶಾಂತಿ ಸಂದೇಶ ಸಾರಿದ ವರ್ಷವಾಗಿದೆ ಅಂತ ಬಣ್ಣಿಸಿದ್ದಾರೆ. ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಮೈಸೂರು ನಗರದಾದ್ಯಂತ ಎಲ್ಲೆಡೆ ಹ್ಯಾಪಿ ನ್ಯೂ ಇಯರ್ ಅಂತ ಕೂಗುವುದು, ಪಟಾಕಿ ಸಿಡಿಸಿ ಸಡಗರದಿಂದ ಕುಣಿದಾಡುವ ದೃಶ್ಯ ಸಾಮಾನ್ಯವಾಗಿತ್ತು. ಅಲ್ಲದೆ ಹರ್ಷೋದ್ಗಾರದ ನಡುವೆಯೇ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ರಾತ್ರಿ 8:30ಕ್ಕೆ ಆರಂಭವಾದ ಹೊಸ ವರ್ಷದ ಆಚರಣೆಯ ಸಂಭ್ರಮ ರಾತ್ರಿ 12ರವರೆಗೂ ಮುಂದುವರಿಯಿತು. ಬಣ್ಣ ಬಣ್ಣದ ಉಡುಗೆಗಳನ್ನು ತೊಟ್ಟ ಯುವಕ ಯುವತಿಯರು ನೃತ್ಯವನ್ನ ಪ್ರದರ್ಶಿಸಿದ್ರು. ಚೆನ್ನೈ ಮೂಲದ ಗಾಯಕಿ, ಭರತನಾಟ್ಯ ಕಲಾವಿದೆ ಆಗಿರುವಂತಹ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ತೇಜಸ್ವಿ ಸೂರ್ಯ ಮದುವೆ ಆಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ಪೂಜಿಸಲೆಂದೇ ಹೂಗಳ ತಂದೆ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡಿತ್ತು. ಈ ಹಾಡನ್ನು ಕೇಳಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರಿಗೆ ಮೆಚ್ಚುಗೆಯನ್ನು ಸೂಚಿಸಿದ್ರು. ಇದೀಗ ಪ್ರಧಾನಿಯಿಂದ ಮೆಚ್ಚುಗೆಗೆ ಪಡೆದ ಗಾಯಕಿಯನ್ನ ತೇಜಸ್ವಿ ಸೂರ್ಯ ವಿವಾಹವಾಗ್ತಾ ಇದ್ದಾರೆ.